ಶುಭೋದಯ ಎಲ್ಲರಿಗೂ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ, ಖಾರ ಹಬ್ಬ. ಹೀಗೆಲ್ಲ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬೆಳಿಗ್ಗೆ ಬೇಗ ಕರಿಸೊಪ್ಪು ತೊಗೊಂಬರೋಕ್ಕೆ ಹೋಗ್ತಾರೆ. ಮನೆ ಮುಂದೆ ಎಲ್ಲ ಸಿಗಿಸ್ಬೇಕು. ಕರಿಸೊಪ್ಪು ಅಂದರೆ ಬೇವಿನ ಸೊಪ್ಪು ಅಂತ. ಬೇವಿನ ಸೊಪ್ಪನ್ನ ಮನೆ ಮುಂದೆ, ಮನೆ ಒಳಗಡೆ ಎಲ್ಲ ಕಡೆ ಈ ಥರ ಸಿಗಿಸ್ತೀವಿ. ಹಿಂದಿನ ಕಾಲದಿಂದಲೂ ಇದು ಮಾಡ್ಕೊಂಡು ಬಂದಿರೋ ಪದ್ಧತಿ. ಇದು ಏನಕ್ಕೆ ಸಿಗಿಸ್ತೀವಿ ಅಂತ ಹೇಳಿದ್ರೆ, ಇವಾಗ ಸೀಸನ್, ಮಾವಿನ ಹಣ್ಣಿನ ಸೀಸನ್, ಹಲಸಿನ ಸೀಸನ್ ಇರ್ಬೋದು, ಇದಕ್ಕೆಲ್ಲ ನೊಣ ಮತ್ತು ಗುಂಗ್ರ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಎಲ್ಲ ಬಂದಿರುತ್ತೆ. ಅದಕ್ಕೋಸ್ಕರ ಬೇವಿನ ಸೊಪ್ಪನ್ನ ಸಿಗಿಸಿ ಆಚೆ ಹೋಗ್ತವೆ ಅಂತ ಅರ್ಥ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನಂದರೆ ಹಬ್ಬದ ಊಟಕ್ಕೆ ಏನು ತಯಾರಿ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೆ. ಹೋಳಿಗೆ ಸ್ಪೆಷಲ್. ಸಾಂಬಾರು ರೆಡಿ ಆಗ್ತದೆ. ಈ ಕಡೆ ಕೋಸಂಬರಿ ಪಲ್ಯ, ಹೋಳಿಗೆ. ನಮ್ಮಲ್ಲೆಲ್ಲ ಹಬ್ಬಕ್ಕೆ ಹೋಳಿಗೆನೇ ಸ್ಪೆಷಲ್. ಈ ಕಡೆ ಅಡುಗೆ ಸಿದ್ಧವಾಗ್ತಿದೆ. ಒಂದು ಕಡೆ ಪೂಜೆ ಮುಗಿಸ್ಕೊಂಡ್ವಿ. ಈ ಹಬ್ಬದಲ್ಲಿ ಹೊಸ ಜೋಡಿ ಅಂದರೆ ಮದುವೆಯಾಗಿ ಫಸ್ಟನೇ ವರ್ಷ ಖಾರ ಹಬ್ಬದಲ್ಲಿ ಒಂದು ವಿಶೇಷ, ಹುಡುಗಿ ಮನೆಯಲ್ಲಿ ಹುಡುಗನಿಗೆ ಆರತಿ ಮಾಡಿ ವಸ್ತ್ರ ಕೊಡುವ ಪದ್ಧತಿ. ಒಂದು ಹಿಂದಿನ ವರ್ಷದ ಕ್ಲಿಪ್ನ ಇವಾಗ ಹಾಕಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಹಾಕಿ ರೆಡಿ ಮಾಡಿದ್ದಾರೆ. ಹಬ್ಬದಲ್ಲಿ ಬಾಳೆ ಎಲೆ ಊಟನೇ ವಿಶೇಷ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಗುನ ಆಡಿಸ್ಕೊಂಡು ಕೂತಿದ್ವಿ. ರಾತ್ರಿ ಊರಿನ ದೇವಸ್ಥಾನದ ಹತ್ರ ಬ್ಯಾಟೆ ಸೊಪ್ಪು ಅಂತ ಇಟ್ಕೊಂಡಿರ್ತಾರೆ. ಮನೆಗೊಬ್ಬರು ಎಲ್ಲ ಹೋಗ್ಬಿಟ್ಟು ಸೊಪ್ಪನ್ನ ತಗೊಂಬಂದು ಮನೆಯ ಅಂಚಿನ ಹತ್ರ ಹಟ್ಟದ ಮೇಲೆ ಒಂದು ಕಡೆ ಕಟ್ಟಿ ಒಂದು ವರ್ಷ ಬಿಡ್ತಾರೆ. ಅದನ್ನು ಮುಂದಿನ ವರ್ಷವೇ ತೆಗೆಯೋದು. ಈಗ ಹೋದ ವರ್ಷ ಕಟ್ಟಿರೋ ಕರಿಸೊಪ್ಪನ್ನ ಇವಾಗ ತೆಗೆದುಬಿಟ್ಟು ಮತ್ತೆ ಈ ವರ್ಷ ಹೊಸದಾಗಿ ಕರಿಸೊಪ್ಪನ್ನ ಕಟ್ತೀವಿ. ಕರಿಸೊಪ್ಪು ಅಂದರೆ ಬ್ಯಾಟೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡನ್ನೂ ಜೊತೆ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಈ ವರ್ಷ ಕಟ್ಟಿರ್ತೀವಿ. ಇದು ಮುಂದಿನ ವರ್ಷ ಮತ್ತೆ ಖಾರ ಹಬ್ಬಕ್ಕೇ ತೆಗೆಯೋದು. ಇದೇ ವಿಶೇಷ ಹಬ್ಬದಲ್ಲಿ ಕೊನೆಯ ಘಟಕ ಅಂದರೆ ಇದೇನೆ. ಕಟ್ಟಿದ ಮೇಲೆ ಕರಿಸೊಪ್ಪನ್ನ ಪೂಜೆ ಮಾಡ್ತೀವಿ ಮತ್ತು ನೈವೇದ್ಯ ಮಾಡಿ. ಇಲ್ಲಿಗೆ ನಮ್ಮೂರ ಖಾರ ಹಬ್ಬ ಮುಕ್ತಾಯವಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಸಿಗೋಣ.